ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ನೆನ್ನೆ ಎಲ್ಲಿಗೆ ನಿಲ್ಲಿಸಿದ್ವಿ ನೆನ್ನೆ ಸೊ ಅಲ್ಲಿ ಏನೋ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನೆನ್ನೆ ನಾನು ಅಲ್ಪ ಮರ್ತೋಗ್ಬಿಟ್ಟೆ. ಸೊ ಈ ಟ್ಯಾಗ್ ಹೆಲ್ಪರ್ಸು, ನೀವು ಅಬ್ಸರ್ವ್ ಮಾಡಿದರೆ, ಈ ಟ್ಯಾಗ್ ಹೆಲ್ಪರ್ಸು ಫಾರ್ಮಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಇದು ಒಂದು ಆ್ಯಂಟಿ ಫೋರ್ಜರಿ ಟೋಕನ್ ಕಳಿಸುತ್ತೆ. ಸೊ ಇದು ಸರ್ವರಿಂದನೇ ಬರ್ತಿದೆಯಾ ಅಂತ ವ್ಯಾಲಿಡೇಟ್ ಮಾಡೋಕ್ಕೆ ಥರ ಸೆಕ್ಯೂರಿಟಿ ಟೆಕ್ನಿಕ್ ಅದು. ಸೊ .NET ಕೋರಲ್ಲಿ ಸೊ ASP ಟ್ಯಾಗ್ ಹೆಲ್ಪರ್ಸ್ ಯೂಸ್ ಮಾಡೋದ್ರಿಂದ ಫಾರ್ಮ್ ಒಳಗೆ ಎಸ್ಪೆಷಲಿ ಅದೊಂದು ಆ್ಯಂಟಿ ಫೋರ್ಜರಿ ಟೋಕನ್ ಜೊತೆ ಕಳಿಸುತ್ತೆ ಈ ವ್ಯೂ ಸಬ್ಮಿಟ್ ಆಗ್ಬೇಕಾರೆ. ಸೊ ಅದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೆನ್ನೆ ಕೊಡ್ಬೇಕು ಅಂದ್ಕೊಂಡೆ, ಸ್ವಲ್ಪ ಲೇಟ್ ಆಗೋಯ್ತು. ಸೊ ಇವತ್ತು ಸ್ವಲ್ಪ ರಿಸರ್ಚ್ ಮಾಡಿ ನಾನು ASP ಎಸ್ಪೆಷಲಿ ಫಾರ್ಮಲ್ಲಿ ನೀವು ಸಬ್ಮಿಟ್ ಮಾಡಿದಾಗ ಈ ಥರ ಆಗುತ್ತೆ ಅಂತ ನಾನು ಇದು ಮಾಡಿದೆ. ಇಲ್ಲಾಂದರೆ ವ್ಯಾಲಿಡೇಟ್ ಆ್ಯಂಟಿ ಫೋರ್ಜರಿ ಟೋಕನ್ ಅಂತ ಒಂದು ಆಟ್ರಿಬ್ಯೂಟ್ ಬರುತ್ತೆ. ಆ್ಯಂಟಿ ಫೋರ್ಜ್ ಅಟ್ HTML.entity ಫೋರ್ಜರಿ ಟೋಕನ್ ಅನ್ಕೋತೀನಿ. ಅಟ್ HTML ಡಾಟ್ ನೋಡಿ ಇಲ್ಲಿದೆ, ರಿಟರ್ನ್ಸ್ ಅ ಹಿಡನ್ ಎಲಿಮೆಂಟ್ ದಟ್ ವಿಲ್ ಬಿ ವ್ಯಾಲಿಡೇಟೆಡ್ ವೆನ್ ದ ಕಂಟೈನಿಂಗ್ ಫಾರ್ಮ್ ಇಸ್. ಸೊ ಇದು ಫಾರ್ಮ್ಗೆ. ಸೊ ಬಟ್ ನಾವು ಈ ಥರ ಮಾಡಿಲ್ಲ, ನಾವು ASP ಫಾರ್ ಮಾಡಿದ್ದೀವಿ. ಸೊ ASP ಫಾರ್ ಮಾಡಿದ್ರಿಂದ ಅದೇ ಆಗುತ್ತೆ. ಓಕೆ, ಸೊ ನಾ ಇಳ್ದು ಬೇರೆ ಅವಳೇ ಆಗ್ಬಿಟ್ಟಿದೆ ಇವತ್ತು, ಮಲಗ್ತಿಲ್ಲ ಅದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ನೆನ್ನೆ ನಾವು ಏನು ಅಬ್ಸರ್ವ್ ಮಾಡಿದ್ವಪ್ಪ ಅಂದರೆ, ಸುಮ್ಮನೆ ಒಂದು ಕ್ವಿಕ್ ರಿಫ್ರೆಷರ್ ಕೊಡ್ತೀನಿ. ಸೊ ನೆನ್ನೆ ನಾವು ಇಲ್ಲಿಗೆ ನಿಲ್ಲಿಸಿದ್ವಿ. ಆ್ಯಡ್ ಅಂತ ಆ್ಯಡ್ ಮಾಡಿದ್ರೆ ನಾಟ್ ಫೌಂಡ್ ಬಿಕಾಸ್ ದರ್ ಈಸ್ ನೋ ಆ್ಯಡ್ ಐಟಮ್. ಸೊ ಇಲ್ಲಿಗೆ ನಿಲ್ಲಿಸಿದ್ವಿ. ಇವತ್ತು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ಸೊ ಈ ASP ಆ್ಯಂಟಿ ಫೋರ್ಜರಿ ಟೋಕನ್ ಬಗ್ಗೆ ನಾನು ಸ್ವಲ್ಪ ಮಾತಾಡಿದ್ನಲ್ಲ. ಸೊ ಇವಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಮಾಡಿದಾಗ ಸೊ ಸ್ಟಾರ್ಟ್ ಮಾಡ್ತೀನಿ. ಪಬ್ಲಿಕ್ ಇವತ್ತು ನಾನು ಇದಕ್ಕೆ ಇದು ಮಾಡ್ತೀನಿ, ಡೇಟಾಬೇಸ್ ಇಂಟ್ರಾಕ್ಷನ್ನ ನೆಕ್ಸ್ಟ್ ವಿಡಿಯೋ ಮಾಡೋಣ. ಇಲ್ಲಾಂದರೆ ಅದು ಅರ್ಧ ಮುಕ್ಕಾಲು ಗಂಟೆ ಆಗಿಬಿಡುತ್ತೆ. ಈಗ ನಿದ್ದೆ ಹೊಡೆದ್ಬಿಡ್ತಾರೆ ಹುಡುಗರು. ಸಿಂಕ್ ಏನಕ್ಕೆ ಲೇಟ್ ಆಗುತ್ತಪ್ಪ ಅಂದರೆ, ನಾನು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗು ಇಲ್ಲೇ ಅಂದರೆ ಏನಾದರೂ ಎಕ್ಸೆಪ್ಷನ್ಸ್ ಬಂದರೆ ಇಲ್ಲೇ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯೂಶ್ವಲಿ ನೀವು ಮೋಸ್ಟ್ ಆಫ್ ದ ವಿಡಿಯೋಸಲ್ಲಿ ಆ ಥರ ನೋಡಿರಲ್ಲ. ಬಟ್ ಡೆವಲಪ್ಮೆಂಟ್ ಅಂದಾಗ ಮೋಸ್ಟ್ ಆಫ್ ದ ಟೈಮ್ ಟ್ರಬಲ್ ಶೂಟ್ ಮಾಡೋದೇ ಟೈಮ್ ಆಗುತ್ತೆ. ಸೊ ಕೋಡ್ ಮಾಡ್ಕೊಂಡೇ ಕೂತ್ಕೊಂಬಿಡಲ್ಲ ಎಲ್ಲರೂ. ಸೊ ನಾನು ಎಷ್ಟು ರಿಯಲಿಸ್ಟಿಕ್ ಆಗುತ್ತೋ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ನಿಮ್ಮೆಲ್ಲರ ಏನಂತಾರೆ ಅದನ್ನು ಕನ್ನಡದಲ್ಲಿ ಹೇಳ್ತೀನಿ, ಬರುತ್ತೆ ಅಷ್ಟೊತ್ತಿಗೆ. ಸಹಯೋಗ ಸಹಯೋಗನ ಸಹಯೋಗ ಕೋಆಪ್ರೇಷನ್ ಕನ್ನಡದಲ್ಲಿ ಏನಂತಾರೋ ಅದು ಸ್ವಲ್ಪ ಮಾಡಬೇಕು ನೀವೆಲ್ಲ. ಸೊ ಓಕೆ, ಮಾಡಲ್ ಸ್ಟೇಟ್ ಡಾಟ್ if it's not valid, then return redirect to action index. ಸೊ ಈ ಐಟಮ್ ಕರೆಕ್ಟಾಗಿಲ್ಲ ಅಂದರೆ ಡೇಟಾಬೇಸ್ ಇನ್ಸರ್ಟ್ ಮಾಡೋಕ್ಕೆ, ಸೊ ಇಲ್ಲಿಂದಾನೆ ಇಲ್ಲಿಗೆ ಹೋಗ್ಬಿಡಪ್ಪ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಓಕೆ, if it is okay. add item async. ಸೊ ಇದು ರೀನೇಮ್ ಮಾಡ್ಕೊಳ್ಳೋಣ ಸ್ವಲ್ಪ, ಯು ಐಟಮ್ ಅಂತ. ಓಕೆನಾ? ಸೊ ಇವಾಗ ಸ್ವಲ್ಪ ಇದಾಗ್ತಾ ಇದೆ ಹಂಗೆ. ನ್ಯೂ ಐಟಮ್
ಸೊ ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕಾದ್ರೆ ಏನು ರಿಟರ್ನ್ ಮಾಡ್ತೀನಿ ಅಂದರೆ ಸೊ ದಟ್ ವಿಲ್ ರಿಟರ್ನ್ ಅ ಬೂಲಿಯನ್. ಸೊ ಐ ಆ್ಯಕ್ಷನ್ ರಿಸಲ್ಟ್ ಸೆಂಡ್ ಮಾಡೋದ್ರಿಂದ ಇದೇ ಯೂಸ್ ನೋಡಿ. ಇಟ್ ಕ್ಯಾನ್ ರಿಟರ್ನ್ ಐದರ್ ಅ ವ್ಯೂ, ಇಟ್ ಕ್ಯಾನ್ ರಿಟರ್ನ್ ಅ ಬ್ಯಾಡ್ ರಿಕ್ವೆಸ್ಟ್. ಸೊ ಅದೇ ಯೂಸ್ ಐ ಆ್ಯಕ್ಷನ್ ರಿಸಲ್ಟ್ ಇದು ಮಾಡೋದ್ರಿಂದ. ಕ್ಯಾನ್ ರಿಟರ್ನ್ ಮಲ್ಟಿಪಲ್ ಟೈಪ್ಸ್ ಆಫ್ ರಿಟರ್ನ್ ಟೈಪ್ಸ್. ಸೊ ಇದೇನು ರಿಟರ್ನ್ ಮಾಡ್ತಿದೆ ಇದು ನೋಡಿ. ಕ್ರಿಯೇಟ್ಸ್ ಅ ಬ್ಯಾಡ್ ರಿಟರ್ನ್ ರಿಕ್ವೆಸ್ಟ್ ಆಬ್ಜೆಕ್ಟ್ ಇದು ನೋಡಿ. ಸೊ ಇದು ನೋಡೋಣ. ಸೊ ವ್ಯೂ ರಿಸಲ್ಟು, ಬ್ಯಾಡ್ ಆಬ್ಜೆಕ್ಟ್, ಬ್ಯಾಡ್ ರಿಕ್ವೆಸ್ಟ್ ಆಬ್ಜೆಕ್ಟ್ ಇದೆಲ್ಲ ಸೆಂಡ್ ಮಾಡ್ತಿದ್ದು. ಸೊ ಇಟ್ಸ್ ಕೈಂಡ್ ಆಫ್ ಅ ರ್ಯಾಪರ್ ಥರ ಅದು. ಕುಡ್ ನಾಟ್ ಆ್ಯಡ್ ಐಟಮ್ ಸಕ್ಸಸ್ಫುಲ್ ಆಗಿಬಿಟ್ರೆ even then it's the same. Return redirect to action index. ಸೊ ಇದು ಏನಾರು ಇರ್ತಿದೆಯಪ್ಪ ಅಂತ ನೀವು ನೋಡ್ತಾ ಇದ್ರೆ ದ್ಯಾಟ್ ಈಸ್ ಬಿಕಾಸ್ ಅಲ್ಲಿ ಆ ಥರ ಇಲ್ಲ. ಓಕೆ, ಏನು ಕೆನಾಟ್ ಅಸೈನ್ ವಾಯ್ಡ್ ಏನಾಗುತ್ತೋ ಇದೇನು ಮಾಡ್ತೋ ನೋಡೋಣಲ್ಲ. ಇಲ್ವೇ ಇಲ್ಲ ಅದು. ಟು ಡೆಫಿನೇಷನ್ ಮಾಡೋಣ. ಹಾಂ, ಓಕೆ. ಟಾಸ್ಕ್ ಆಫ್ ಬೂಲಿಯನ್ ಫೈನ್ ಸರ್ವೀಸ್. ಓಕೆ, ಓಕೆನಾ? ಸೊ ನಾವು ಇವಾಗ ಆ್ಯಂಟ್ರಿ ಫೋರ್ಜರಿ ಟೋಕನ್ ಇದು ಮಾಡೋದೇ ಹೇಳಿ ಮಾಡ್ಕೊಂಡೆ. ಓಕೆ ನೋಡಿ, ಇಲ್ಲಿ ಹಾಕಿದ್ದೀನಿ. ಸ್ಪೆಸಿಫೈಸ್ ದಟ್. ಸೊ ನೀವು ಮೋಸ್ಟ್ ಆಫ್ ದ ಡಾಕ್ಯುಮೆಂಟೇಷನ್ ಈ ಥರ ಆಟ್ರಿಬ್ಯೂಟ್ ಮಾಡಿದಾಗಲೇ ಅಲ್ಲೇ ಇರುತ್ತೆ ಡಾಕ್ಯುಮೆಂಟೇಷನ್. ಸೊ ಡಾಕ್ಯುಮೆಂಟೇಷನ್ ಸಪ್ರೇಟಾಗಿ ಬೇರೆ ಕಡೆ ಏನು ಓದೋದು ಬೇಕಾಗಿಲ್ಲ. ಸೊ ಮೋಸ್ಟ್ ರಿಲೆವೆಂಟಾಗಿ ನೀವು ಅರ್ಥ ಮಾಡ್ಕೊಳ್ಳೋಂಗಿದ್ರೆ ಇದು ವರ್ಕ್ ಆಗುತ್ತೆ. ಓಕೆ, ಇವಾಗ ನಾನು ಆ್ಯಡ್ ಕೋಡ್ ಬೈ ಕೋಡ್ ನಾನು ಹೋಗ್ತಿಲ್ಲ, ಅಲ್ಲ ಬೇಸಿಕ್ಸ್ ಬ್ರೇಕ್ ಡೌನ್ ಮಾಡಬೇಕು ಅಂದರೆ ಇದು ಇದೆಲ್ಲ ಇದಕ್ಕೆ ಸಪ್ರೇಟಾಗಿ ಎಲಿಮೆಂಟಲ್ ಅಂತ ಒಂದು ಬೇರೆ ಸೀರೀಸ್ ಕ್ರಿಯೇಟ್ ಮಾಡ್ತೀನಿ ಇದೆಲ್ಲ ಮಾಡೋಕ್ಕೆ. ಸೊ ಇದು ಸ್ವಲ್ಪ ಕಾಂಪ್ರಿಹೆನ್ಸಿವ್ ಆಗಿದೆ ಈ ಸೀರೀಸು. ಸೊ ನಿಮ್ಗೇನಾದರೂ ಇಲ್ಲಪ್ಪ ನಮಗೆ ಇನ್ನೂ ಸ್ವಲ್ಪ ಬೇಸಿಕ್ಸ್ ಕರೆಕ್ಟಾಗಿರಬೇಕು ಅಂದರೆ ಅದಕ್ಕೆ ಬೇರೆ ಥರ ಬೇಸಿಕ್ಸ್ ಮಾಡ್ತೀನಿ. ನನಗೆ ಈ ನಾರ್ಮಲ್ ಬೇಸಿಕ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ವೇರಿಯಬಲ್ಸ್, ಕೌಂಟರ್ಸ್, ಲೂಪ್ಸ್ ಅಂತ ತುಂಬ ಎಲಿಮೆಂಟಲ್ ಆಗೋಯ್ತು. ಸ್ವಲ್ಪ ಅಡ್ವಾನ್ಸ್. ಅದು ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ, ಅದಕ್ಕೆ ನಾನು ಆ ಥರ ಮಾಡ್ತಾಯಿಲ್ಲ. ಓಕೆನಾ? ಸೊ ಇವತ್ತಿಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಇದರಲ್ಲಿ ನಾನು ಡೇಟಾಬೇಸ್ ಜೊತೆ ಹುಕಪ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇವಾಗಲೇ ಎಷ್ಟೊತ್ತಾಯಿತು ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡೋಣ. ಓಕೆ, ಕಾಂಟ್ಯಾಕ್ಟ್ ಸ್ಟಾರ್ಟ್ ಸೊ ನೀವು ಇಲ್ಲಿ ನೋಡಿದ್ರೆ ಇದಕ್ಕೆ ಲೈನಿಗೆ ಸ್ಪೇಸ್ ಏನಕ್ಕೆ ಬಿಟ್ಟವಪ್ಪ ಅಂದರೆ ಇದು 3 ಇನಿಷಿಯಲೈಸೇಷನ್. ವಿ ಆರ್ ಇನಿಷಿಯಲೈಸಿಂಗ್ ದಿಸ್ ಇಯರ್ ಆ್ಯಂಡ್ ಮತ್ತು ಇದು ಡೇಟಾಬೇಸ್ ರಿಲೇಟೆಡ್ ಕಾಂಟೆಕ್ಸ್ಟ್, ಇದು ಚೇಂಜ್. ಸೊ ದಟ್ಸ್ ವೈ ಕಾಂಟೆಕ್ಸ್ಚುಯಲಾಗಿ ಇದು ಮಾಡೋಕ್ಕೆ ನಾವು ಈ ಥರ ಒಂದೊಂದು ಲೈನ್ ಬಿಟ್ಟು ಇದು ಮಾಡ್ಕೊತೀವಿ. ಇವಾಗ ನೋಡಿದ್ರೆ ಏನು ಇರೋಲ್ಲ, ರಿಬಿಲ್ಡ್ ಮಾಡ್ತೀನಿ. ಸೊ ದೀಸ್ 2 ಸ್ಟೆಪ್ಸ್ ಆಗೋಯ್ತು. ನೆಕ್ಸ್ಟ್ ಸ್ಟೆಪ್ಪು ಆ್ಯಡಿಂಗ್ ದ ಕೋಡ್.
ಆ್ಯಡಿಂಗ್ ಕೋಡ್ ಟು ದ ಸರ್ವಿಸ್ ಲೇಯರ್. ಸೊ ಇದು ಆಗೋಯ್ತು ಈಗ. ಸೊ ಹೀಗೆ ಟ್ರೈ ಮಾಡ್ಬೋದು. ಮೋಸ್ಟ್ಲಿ ಎಲ್ಲ ಆಗಿದೆ ನನ್ನ ಪ್ರಕಾರ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ನಾನು ಲಾಂಚ್ ಮಾಡಿಬಿಟ್ಟು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಇಶ್ಯೂ ಬರುತ್ತಾ ನೋಡೋಣ. ಸೊ ನನಗೆ ಗೊತ್ತಿರೋಂಗೆ ಇದು 3 ಆಗೋಯ್ತು. ಸೊ ಸರ್ವಿಸ್ ಲೇಯರಾಗಿ ಆ್ಯಡ್ ಮಾಡಿಬಿಟ್ಟಿದ್ದೀವಿ. ದೆನ್ ಬ್ರೇಕ್ ಪಾಯಿಂಟ್ ಹಾಕೋತೀನಿ ಆ್ಯಂಡ್ ವಿಲ್ ಟ್ರೈ ಇಟ್. ಸೊ ಹುಕಿಂಗ್ ಅಪ್ ಆಗೋಯ್ತು ನನ್ನ ಪ್ರಕಾರ. ಸೊ ಟ್ರೈ ಮಾಡೋಣ. ಓಕೆ, ಟಾಸ್ಕ್ 1. ಓಕೆ ನೋಡಿ ಬಂತು 10. ಓಕೆ, ಡಿಬಗ್ ಮಾಡ್ತಾಯಿದ್ದೀನಿ, ಏನಾದರೂ ಏರ್ ಬರ್ತಾ ಅಂತ ಚೆಕ್ ಮಾಡೋಕ್ಕೆ. ಫೈನ್, ನೋಡಿ ಬಂತು. ಓಕೆನಾ? ಸೊ ಬರ್ತಾಯಿದೆ. ಡೇಟಾಬೇಸ್ ಇಂಟ್ರಡಕ್ಷನ್ ತೋರಿಸ್ಬಿಟ್ಟಿದ್ದೀನಿ. ಸೂಪರ್. ಸೊ ಈಗ ಡಿಬಗರ್ ರಿಮೂವ್ ಮಾಡಿಬಿಟ್ಟು ಟ್ರೈ ಮಾಡೋಣ. ಕಂಟಿನ್ಯೂ. ಚೆನ್ನಾಗಿ ಬರ್ತಾಯಿದ್ದಲ್ಲ? ಓಕೆ, ಸೊ ಸೂಪರ್ ಅಲ್ಲ ಮಗ? ಸೊ ಸೇವ್ ಚೇಂಜಸ್ ಸಿಂಕ್ ಇದೆಲ್ಲ ಬ್ರೇಕ್ ಡೌನು ಬೇಕಿದ್ರೆ ಕಮೆಂಟಲ್ಲಿ ಹಾಕಿ. ನಾನು ಸಪ್ರೇಟಾಗಿ ನಿಮಗೆ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಬೇಕಾದ್ರೆ QA ಸೆಕ್ಷನ್ ಥರ ಮಾಡ್ತೀನಿ ಕೊನೆಯಲ್ಲಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್, ಎಲ್ಲ ವೀಡಿಯೋದಲ್ಲೂ ಕಾಮೆಂಟ್ ಮಾಡಿರಿ. ಬೇಕಿದ್ರೆ ನಾನು ಕೊನೆಯಲ್ಲಿ ಒಂದು QA ಸೆಕ್ಷನ್ ಮಾಡಿ ಹಾಕ್ತೀನಿ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ. ಲೆಂತಿ ಆಗಿಬಿಟ್ರೆ ನಿದ್ದೆ ಹೊಡೆದ್ಬಿಡ್ತಾರೆ ಹುಡುಗರು. ಸೊ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಮಾಡೋದು ಅಂತ ಸ್ವಲ್ಪ ವ್ಯೂ ಮಾಡಿಫಿಕೇಷನ್ ಮಾಡ್ಕೊಳ್ಳೋಣ. ಮಾಡಿಫಿಕೇಷನ್ ಮಾಡ್ಕೊಬಿಟ್ಟು ಮಾಡ್ಕೊಂಡಾದಮೇಲೆ ನಾವು ಸ್ವಲ್ಪ ಜಾವಾ ಸ್ಕ್ರಿಪ್ಟ್ ಎಲ್ಲ ಆ್ಯಡ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಬಿಟ್ಟು ಮಾರ್ಕ್ ಡನ್ ಅಂತ ಇನ್ನೊಂದು ಫಂಕ್ಷನ್ ಆ್ಯಡ್ ಮಾಡಬೇಕು. ಅದು ಡನ್ ಆಗುತ್ತಲ್ಲ ಅದಕ್ಕೆ. ಸೊ ಅದೊಂದು ಆ್ಯಡ್ ಮಾಡ್ಕೊಬಿಟ್ಟು ಫಿನಿಶ್ ಅಪ್ ಮಾಡಿಬಿಟ್ರೆ ನೆಕ್ಸ್ಟು ನಮ್ಮದು ಬರೋದು ಸೆಕ್ಯೂರಿಟಿ. ಸೆಕ್ಯೂರ್ ಮಾಡೋಕ್ಕೆ ಅಪ್ಲಿಕೇಶನ್ ಲಾಗಿನ್ ಈ ಸೆಕ್ಷನ್ ಎಲ್ಲ ಆ್ಯಡ್ ಮಾಡಿಕೊಂಡು ಒಂದು ಲಾಗಿನ್ ಪೇಜ್ ಥರ ಕ್ರಿಯೇಟ್ ಮಾಡಿಬಿಟ್ಟು. ಸೊ ಬೇರೆ ಐಡಿಯಾಸ್ ಇದೆ ನನ್ನ ಹತ್ರ. ಹೋಗ್ತಾ ಹೇಳ್ತೀನಿ, ಇಲ್ಲಾಂದರೆ ಒಂಥರ ಓವರ್ವೆಲ್ಮಿಂಗ್ ಆಗಿರ್ತದೆ. ಓಕೆ, ಇದು ಇನ್ನೂ ಇದೆ. ಇವಾಗ ಒಂದು 20-30% ರೇಂಜಲ್ಲಿ ಮುಗಿಸಿದ್ದೀವಿ ನಾವು. ಸೊ ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.